ಅವ್ರು ಯಾರೋ ಮಂಜುನಾಥ್ ಕರ್ಕ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ. ಮಂಜುನಾಥ್ ಅವರು ಸರ್ಕಾರಿ ಕೆಲಸದಲ್ಲಿ ಇದ್ದವರು, ರಿಟೈರ್ಡ್ ಆದ್ಮೇಲೆ ಇಲ್ಲಿ ಕರ್ಕ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಅವರು ಬಿಜೆಪಿಯವರು ನಿಲ್ಲಿಸ್ತಿಲ್ಲ, ಅವ್ರಿಗೆ ಯಾರೋ ಕ್ಯಾಂಡಿಡೇಟ್ಗಳು ಸಿಕ್ಕಿಲ್ಲ, ಅದಕ್ಕೆ ದೇವೇಗೌಡನ ಅಳಿಯ ಅಂತೇಳಿ ಕರ್ಕ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ದೇವೇಗೌಡನ ಅಳಿಯ ಅವ್ರು ಯಾವತ್ತಾದ್ರೂ ರಾಜಕಾರಣದಲ್ಲಿ ಇದ್ರ, ಜನಸೇವೆ ಮಾಡಿದ್ರ? ಡಿ.ಕೆ. ಸುರೇಶ್ ಅವರು ಕಳೆದ 3 ಬಾರಿ ಲೋಕಸಭಾ ಸದಸ್ಯರಾಗಿ ಪಂಚಾಯಿತಿ ಸದಸ್ಯರಂತೆ ಕೆಲಸ ಮಾಡಿದ್ದಾರೆ. ಇವತ್ತು ನೀವು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಜೊತೆಲಿ ಇದ್ಕೊಂಡು ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಬೇಕಾ, ಅಥವಾ ಇಲ್ಲಿವರೆಗೆ ವೈಟ್ ಕಾಲರ್ ರಾಜಕಾರಣಿಯಾಗಿದ್ದಂತ ಮಂಜುನಾಥ್ ಬೇಕಾ ಅಂತೇಳಿ ತೀರ್ಮಾನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಅವ್ರು ಯಾರೋ ಮಂಜುನಾಥ್ ಕರ್ಕ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ. ಮಂಜುನಾಥ್ ಅವರು ಸರ್ಕಾರಿ ಕೆಲಸದಲ್ಲಿ ಇದ್ದವರು, ರಿಟೈರ್ಡ್ ಆದ್ಮೇಲೆ ಇಲ್ಲಿ ಕರ್ಕ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಅವರು ಬಿಜೆಪಿಯವರು ನಿಲ್ಲಿಸ್ತಿಲ್ಲ, ಅವ್ರಿಗೆ ಯಾರೋ ಕ್ಯಾಂಡಿಡೇಟ್ಗಳು ಸಿಕ್ಕಿಲ್ಲ, ಅದಕ್ಕೆ ದೇವೇಗೌಡನ ಅಳಿಯ ಅಂತೇಳಿ ಕರ್ಕ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ದೇವೇಗೌಡನ ಅಳಿಯ ಅವ್ರು ಯಾವತ್ತಾದ್ರೂ ರಾಜಕಾರಣದಲ್ಲಿ ಇದ್ರ, ಜನಸೇವೆ ಮಾಡಿದ್ರ? ಡಿ.ಕೆ. ಸುರೇಶ್ ಅವರು ಕಳೆದ 3 ಬಾರಿ ಲೋಕಸಭಾ ಸದಸ್ಯರಾಗಿ ಪಂಚಾಯಿತಿ ಸದಸ್ಯರಂತೆ ಕೆಲಸ ಮಾಡಿದ್ದಾರೆ. ಇವತ್ತು ನೀವು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಜೊತೆಲಿ ಇದ್ಕೊಂಡು ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಬೇಕಾ, ಅಥವಾ ಇಲ್ಲಿವರೆಗೆ ವೈಟ್ ಕಾಲರ್ ರಾಜಕಾರಣಿಯಾಗಿದ್ದಂತ ಮಂಜುನಾಥ್ ಬೇಕಾ ಅಂತೇಳಿ ತೀರ್ಮಾನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು.